ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮುಖ್ಯ ಸರ್ಕಾರಿ ಉದ್ಯೋಗಾವಕಾಶ ಅಂದರೆ ಇದು ಜೆಸ್ಕಾಮ್ ನೇಮಕಾತಿ 2026 275 ಅಪ್ರೆಸೆಂಟೇಟಿವ್ ಹುದ್ದೆಗಳು. ಪರೀಕ್ಷೆ ಇಲ್ಲದೆ ನಿಮಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ತರಬೇತಿಯ ಜೊತೆಗೆ 8,000ದಿಂದ ನಿಮಗೆ 9,000 ತನಕ ಸ್ಟೈಪೆಂಡ್ ಹಣ ಸಿಗುತ್ತೆ, ಸ್ಯಾಲ್ರಿ ಸಿಗುತ್ತೆ. ನಿಮ್ಮ ಕ್ವಾಲಿಫಿಕೇಷನು ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ITI ಆದರೆ ಸಾಕು. ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಮತ್ತು ಅರ್ಜಿ ಕೊನೆಗೊಳ್ಳುವಂಥ ದಿನಾಂಕ ಮತ್ತು ಯಾವ ರೀತಿ ಅಪ್ಲೈ ಮಾಡುವಂಥ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ಇದು ಆಫ್ಲೈನ್ ಫಾರ್ಮ್ ಆಗಿರುತ್ತೆ. ಈ ಆಫ್ಲೈನ್ ಫಾರ್ಮನ್ನು ಯಾವ ರೀತಿ ಪಡೆದುಕೊಳ್ಳೋದು ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರಿಗೆಲ್ಲ ಸರ್ಕಾರಿ ಉದ್ಯೋಗಕ್ಕೆ ಅವಕಾಶಕ್ಕೆ ಕಾಯ್ತಾ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡೋದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಜೆಸ್ಕಾಮ್ ಅಪ್ರೆಸೆಂಟೇಟಿವ್ ನೇಮಕಾತಿ 2026. ಇದು ಕರ್ನಾಟಕದ ಉದ್ಯೋಗಾರ್ಥಿಗಳಿಗೆ ಅತ್ಯುತ್ತಮ ಅವಕಾಶ ಅಂತ ಹೇಳ್ಬೋದು. ಗುಲ್ಬರ್ಗದ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವತಿಯಿಂದ ಇದು ತರಬೇತಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಇಂಜಿನಿಯರಿಂಗ್ ಪದವಿ, ಡಿಪ್ಲೊಮಾ ಹಾಗೂ ITI ಪೂರೈಸಿದ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶ ಅಂತಾಗಿದ್ದು, ಸರ್ಕಾರದ ಸಂಸ್ಥೆಯಲ್ಲಿ ಅನುಭವ ಪಡೆಯಲು ಒಂದು ಅವಕಾಶ ಸಿಗುವಂಥದ್ದು. ಈ ಲೇಖನದಲ್ಲಿ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ನೀಡಲಾಗಿದೆ. ಅರ್ಹತೆ, ವೇತನ, ಹುದ್ದೆಗಳ ಸಂಖ್ಯೆ, ಅರ್ಜಿ ವಿಧಾನ, ಅಗತ್ಯ ದಾಖಲೆಗಳು ಮತ್ತು ಪ್ರಮುಖ ದಿನಾಂಕಗಳ ವಿವರಗಳನ್ನು ಇಲ್ಲಿ ನೀವು ತಿಳಿದುಕೊಳ್ಳಬಹುದು. ನೇಮಕಾತಿ ಕುರಿತು ನೀವಿಲ್ಲಿ ತರಬೇತಿಯ ಮೂಲ ಅಭ್ಯರ್ಥಿಗಳು ವಿದ್ಯುತ್ ಕ್ಷೇತ್ರದ ಪ್ರಾಯೋಗಿಕ ಅನುಭವ ಪಡೆಯಬಹುದು ಮತ್ತು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅನುಭವ ಸಿಗುತ್ತದೆ ಮತ್ತು ಭವಿಷ್ಯದ ಸರ್ಕಾರಿ ಉದ್ಯೋಗಗಳಿಗೆ ಇದು ಒಂದು ಉತ್ತಮ ಅನುಭವ ಆಗಿರುತ್ತದೆ. ಹುದ್ದೆಗಳ ಪ್ರಕಾರ ಈ ನೇಮಕಾತಿಯಲ್ಲಿ ಮುಖ್ಯವಾಗಿ 2 ವಿಭಾಗಗಳಿದ್ದು, ಇದರಲ್ಲಿ ಪದವೀಧರ ಅಪ್ರೆಸೆಂಟೇಟಿವ್ ಅಂದರೆ ಗ್ರ್ಯಾಜುಯೇಟ್ ಅಪ್ರೆಸೆಂಟೇಟಿವ್ಸ್ ಇಂಜಿನಿಯರಿಂಗ್ ಪದವಿ ಪಡೆದವರಿಗಿದು. ಹಾಗೆ ಡಿಪ್ಲೊಮಾ ಅಪ್ರೆಸೆಂಟೀಸ್, ಇದು ಡಿಪ್ಲೊಮಾ ಅಪ್ರೆಸೆಂಟೀಸ್ ಇದು ಪಾಲಿಟೆಕ್ನಿಕ್ ಡಿಪ್ಲೊಮಾ ಪೂರೈಸಿದವರಿಗೆ. ಹಾಗೆ ITI ಅಪ್ರೆಸೆಂಟೀಸ್ ಇದು ವಿದ್ಯುತ್ ಹಾಗೂ ಸಂಬಂಧಿತ ಟ್ರೇಡ್ಗಳಲ್ಲಿ ITI ಪೂರೈಸಿದವರಿಗೆ ಆಗಿರುತ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ ಇಂಜಿನಿಯರಿಂಗ್ ಪದವಿ ಮತ್ತು ಡಿಪ್ಲೊಮಾ ಅಪ್ರೆಸೆಂಟೀಸ್ 175 ಹುದ್ದೆಗಳಿದ್ದು, ಇಲ್ಲಿ ಪದವೀಧರ ಅಪ್ರೆಸೆಂಟೀಸ್ 118 ಮತ್ತು ಡಿಪ್ಲೊಮಾ ಅಪ್ರೆಸೆಂಟೀಸ್ 57 ಹುದ್ದೆಗಳಿದೆ. ಹಾಗೆ ನಿಮಗೆ ITI ಅಪ್ರೆಸೆಂಟೀಸ್ 100 ಹುದ್ದೆಗಳಾಗಿದ್ದು, ಈ ಮೂಲಕ ಒಟ್ಟು 275 ತರಬೇತಿ ಹುದ್ದೆಗಳು ಲಭ್ಯವಿದ್ದು, ತಕ್ಷಣವೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಅಪ್ರೆಸೆಂಟೀಸ್ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಮಾಸಿಕ ಭತ್ಯೆಯನ್ನು ಕೂಡ ನೀಡಲಾಗುತ್ತೆ. ನೀವು ಗ್ರ್ಯಾಜುಯೇಟ್ ಅಪ್ರೆಸೆಂಟೀಸ್ ಇದರಲ್ಲಿ ನಿಮಗೆ 9,000 ಪ್ರತಿ ತಿಂಗಳು ಸ್ಟೈಪೆಂಡ್ ಆಗಿ ನಿಮಗೆ ಹಣ ಸಿಗುತ್ತೆ. ಹಾಗೆ ಡಿಪ್ಲೊಮಾ ಅಪ್ರೆಸೆಂಟೀಸಲ್ಲಿ 8,000 ಪ್ರತಿ ತಿಂಗಳು. ಹಾಗೆ ITI ಅಪ್ರೆಸೆಂಟೇಟಿವ್ ಸರ್ಕಾರದ ನಿಯಮಾನುಸಾರ ನಿಮಗೆ ಇದರಲಾಗುತ್ತೆ. ಇದು ತರಬೇತಿ ಅವಧಿಯಲ್ಲಿ ಒಂದು ಉತ್ತಮ ಆದಾಯದ ಜೊತೆಗೆ ಅನುಭವ ಕೂಡ ಸಿಗುವಂಥದ್ದು. ವಿದ್ಯಾರ್ಥಿ ಕೇಳಿದರೆ ಗ್ರ್ಯಾಜುಯೇಟ್ ಅಪ್ರೆಸೆಂಟೀಸ್ ಇದಕ್ಕೆ BE ಅಥವಾ BTech ಅಂದರೆ ಎಲೆಕ್ಟ್ರಿಕಲ್ ಅಥವಾ ಸಿವಿಲ್ ಅಥವಾ ಎಲೆಕ್ಟ್ರಾನಿಕ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ, ಹಾಗೆ ಮಾನ್ಯ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರು. ಹಾಗೆ ಡಿಪ್ಲೊಮಾ ಅಪ್ರೆಸೆಂಟೀಸ್ ಇದಕ್ಕೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಅಂದರೆ ಎಲೆಕ್ಟ್ರಿಕಲ್ಲು, ಸಿವಿಲು, ಎಲೆಕ್ಟ್ರಾನಿಕ್ಕು, ಕಂಪ್ಯೂಟರು. ಹಾಗೆ ITI ಅಪ್ರೆಸೆಂಟೀಸ್ ಇದಕ್ಕೆ ಎಲೆಕ್ಟ್ರಿಷಿಯನು, ಫಿಟ್ಟರು, ವೈರ್ಮ್ಯಾನು ಮತ್ತು ಸಂಬಂಧಿತ ಟ್ರೇಡ್ಗಳು. ಅಭ್ಯರ್ಥಿಗಳು 2022 ಅಥವಾ ನಂತರ ಪಾಸಾದವರು ಆಗಿರಬೇಕು. ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಬಹುದು? ಕರ್ನಾಟಕದ ನಿವಾಸಿಯಾಗಿರಬೇಕು, ವಿದ್ಯಾರ್ಥಿ ಪೂರೈಸಿರಬೇಕು, ಯಾವುದೇ ಅನುಭವದ ಅಗತ್ಯವಿಲ್ಲ. ಮಹಿಳೆ ಮತ್ತು ಪುರುಷ ಇಬ್ಬರು ಕೂಡ ಅರ್ಜಿಯನ್ನು ಹಾಕಬಹುದು. ಪೂರ್ವದಲ್ಲಿ ಅಪ್ರೆಸೆಂಟೇಶಿಪ್ ಮಾಡಿದವರಿಗೆ ಅರ್ಹರಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮೊದಲು ನೀವು ಇದು ಮಾಡಿದಿದ್ರೆ ನೀವು ಇದಕ್ಕೆ ಕ್ವಾಲಿಫೈ ಆಗಿರೋದಿಲ್ಲ. ಹಾಗಾಗಿ ನೋಡಿಕೊಳ್ಳಿ. ಪ್ರಮುಖ ದಿನಾಂಕಗಳು: ಅರ್ಜಿ ಆರಂಭ 18/5/2026ಗೆ ಅರ್ಜಿ ಆರಂಭ ಆಗ್ತಾ ಇದೆ. ಅರ್ಜಿಯ ಕೊನೆಯ ದಿನಾಂಕ 5/6/2026 ಆಗಿರುತ್ತದೆ. ಸಮಯ ಸಂಜೆ 5 ಗಂಟೆಯವರೆಗೆ. ಕೊನೆಯ ದಿನಾಂಕದ ನಂತರ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ. ಅಂದರೆ ನೀವು ಕೊನೆಯ ದಿನಾಂಕದಂದು ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅದು ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಅಗತ್ಯ ದಾಖಲೆಗಳು: ಅರ್ಜಿ ಸಲ್ಲಿಸುವಾಗ ನಿಮ್ಮಲ್ಲಿ SLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಹಾಗೆ PUC ಮತ್ತು ಡಿಪ್ಲೊಮಾ ಅಥವಾ ಡಿಗ್ರಿ ಪ್ರಮಾಣ ಪತ್ರ ಇರಬೇಕು. ಹಾಗೆ ಆಧಾರ್ ಕಾರ್ಡು ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದರೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ನಿಮ್ಮ ನಿವಾಸ ಪ್ರಮಾಣ ಪತ್ರ ಮತ್ತು PDC ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಸರಿ,
ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದು ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ಪರೀಕ್ಷೆ ಇರುವುದಿಲ್ಲ, ಸಂದರ್ಶನ ಕೂಡ ಇರುವುದಿಲ್ಲ. ಸಂಪೂರ್ಣವಾಗಿ ಮೆರಿಟ್ ಲಿಸ್ಟ್ ಆಧಾರವಾಗಿರುತ್ತದೆ. ಆದ್ದರಿಂದ ಹೆಚ್ಚು ಅಂಕ ಪಡೆದವರಿಗೆ ಹೆಚ್ಚಿನ ಅವಕಾಶ ಅಂತ ಹೇಳ್ಬೋದು. ತರಬೇತಿ ಅವಧಿ 1 ವರ್ಷ ಆಗಿರುತ್ತದೆ. ಈ ಅವಧಿಯಲ್ಲಿ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ವಿದ್ಯುತ್ ವಿತರಣೆ ಮತ್ತು ನಿರ್ವಹಣೆಯಲ್ಲಿ ಅನುಭವ ಸಿಗುವಂಥದ್ದು. ತರಬೇತಿ ಸ್ಥಳ ಜೆಸ್ಕಾಂ ಕಚೇರಿ ಕಲಬುರಗಿ ಆಗಿರುತ್ತದೆ. ತರಬೇತಿ ಅವಧಿಯಲ್ಲಿ ಹಾಜರಾತಿ ಕಡ್ಡಾಯ ಅಂತ ಹೇಳ್ಬೋದು. ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ಇದು ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ವಿಳಾಸವನ್ನು ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಪ್ರಧಾನ ವ್ಯವಸ್ಥಾಪಕರು ಅಂದರೆ HR, ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಸ್ಟೇಷನ್ ರಸ್ತೆ ಕಲಬುರಗಿ 585102. ಅರ್ಜಿಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸುವುದು ಉತ್ತಮ ಅಂತ ಹೇಳಿದ್ದಾರೆ. ಇದು ಆಫ್ಲೈನ್ ಆಗಿರುತ್ತದೆ, ಆನ್ಲೈನ್ ಆಗಿರುವುದಿಲ್ಲ. ನಿಮಗೆ ಅಪ್ಲೈ ಮಾಡುವಂಥ ಫಾರಮ್ ಇದೆಯಲ್ಲ, ಅದು ನೀವು ಬೇಕಾದರೆ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕಲ್ಲಿ ಬಂದು ನೇರವಾಗಿ ವಿಸಿಟ್ ಮಾಡಿಕೊಂಡು ನೀವು ಅಲ್ಲಿ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಫಾರಮನ್ನು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ ನಂತರ ಅದನ್ನು ಕೊಟ್ಟಿರುವಂಥ ವಿಳಾಸಕ್ಕೆ ಕಳಿಸಬೇಕಾಗುತ್ತೆ. ಅರ್ಜಿ ಬರೆಯುವಾಗ ಗಮನಿಸಬೇಕಾದಂಥ ವಿಷಯಗಳು: ಅರ್ಜಿಯನ್ನು ಸ್ಪಷ್ಟವಾಗಿ ಬರೆಯಬೇಕು. ಎಲ್ಲ ದಾಖಲೆಗಳ ನಕಲನ್ನು ಸೇರಿಸಬೇಕಾಗುತ್ತೆ. ಫೋಟೋ ಕಡ್ಡಾಯವಾಗಿ ಅಂಟಿಸಬೇಕಾಗುತ್ತೆ. ಸಹಿ ಮಾಡುವುದು ಕಡ್ಡಾಯ. ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಇಲ್ಲಿ ಮೊದಲೇ ನೀವು ನೋಟ್ ಮಾಡ್ಕೊಳ್ಳಿ. ಈ ಅವಕಾಶ ಸರ್ಕಾರಿ ಸಂಸ್ಥೆಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಒಂದು ಸಹಾಯಕವಾಗಿರುತ್ತದೆ. ವಿದ್ಯುತ್ ಕ್ಷೇತ್ರದಲ್ಲಿ ಅನುಭವ, ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನಲ್ಲಿ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ನೀಡಲಾಗುತ್ತದೆ. ಭವಿಷ್ಯದ ಪರೀಕ್ಷೆಗಳಿಗೆ ಸಹಾಯವಾಗುತ್ತದೆ. ಅಂದರೆ KPTCL ಅಥವಾ ಬೆಸ್ಕಾಂ ಅಥವಾ ಜೆಸ್ಕಾಂ ಉದ್ಯೋಗಗಳಿಗೆ ಅವಕಾಶ ಆಗಿರುತ್ತದೆ. ನೀವು ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ತುಂಬ ಜನರು ಕ್ವಶನ್ ಮಾಡ್ತಾಯಿದ್ರು. ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿದ ನಂತರ ನಮ್ಮ ಚಾನಲನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಆದರೆ ನೀವು ಅಲ್ಲಿ ಡಿಸ್ಕಷನ್ ಅಂದರೆ ಫಾರಮ್ ಅಂತ ಒಂದು ಕೊಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ನೇರವಾಗಿ ಬಂದು ನೀವು ನಮ್ಮ ಜೊತೆ ನೇರವಾಗಿ ಮಾತುಕತೆಯನ್ನು ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಈ ಥರ ನೋಟಿಫಿಕೇಷನ್ಗಳ ಬಗ್ಗೆ ಮಾಹಿತಿನ ಕೂಡ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಪಡೆದುಕೊಳ್ಳಬಹುದು. ಅದಕ್ಕಾಗಿ ನಾವಿಲ್ಲಿ ಡಿಸ್ಕಷನ್ ಫಾರ್ಮನ್ನು ಯಾವ ರೀತಿ ನೀವು ಇಲ್ಲಿ ಹುಡುಕೋದಂತ ಇದು ಮಾಡ್ತಾಯಿದ್ದೀನಿ. ನಿಮಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಸೋಷಿಯಲ್ ಮೀಡಿಯಾಕ್ಕೆ ನೀವು ಕ್ಲಿಕ್ ಮಾಡಿದಾಗ ನೀವಲ್ಲಿ ನೇರವಾಗಿ ನಮ್ಮ ಟೆಲಿಗ್ರಾಮ್, ನಿಮ್ಮ ಹತ್ರ ಇಲ್ಲಾಂದರೆ ನೀವು ಟೆಲಿಗ್ರಾಮನ್ನು ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಮೊಬೈಲ್ ನಂಬರಿಂದ ನೀವು ಅದನ್ನು ಸೈನ್ ಅಪ್ ಮಾಡಬೇಕಾಗುತ್ತೆ. ಓಕೆ, ಒಮ್ಮೆ ರಿಜಿಸ್ಟರ್ ಮಾಡಿದ ಮೇಲೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದಾಗ ನೀವು ನೇರವಾಗಿ ನಮ್ಮ ಸೋಷಿಯಲ್ ಮೀಡಿಯಾಗೆ ವಿಸಿಟ್ ಮಾಡ್ತೀರಾ. ಓಕೆ, ವಿಸಿಟ್ ಮಾಡಿದಾಗ ಅಲ್ಲಿ ಏನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ನೀವು ಕ್ಲಿಕ್ ಮಾಡಿದಾಗ ನೀವು ನೇರವಾಗಿ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ನೀವು ಇದಾಗ್ತೀರಾ. ಇಲ್ಲಿ ನೀವು ಫಾಲೋ ಮಾಡ್ತೀರಾ. ಫಾಲೋ ಮಾಡಿದಾಗ ಈ ಥರ ಆಪ್ಷನ್ ಕಾಣುತ್ತೆ, ಹೌದಲ್ಲ. ಇಲ್ಲಿ ಮೇಲ್ಗಡೆ ನಿಮಗೆ ಇಲ್ಲಿ ಫಾಲೋವರ್ಸ್ ಇದೆಯಲ್ಲ, ಪಕ್ಕದಲ್ಲೇ ಒಂದು ಐಕಾನ್ ಇದೆಯಲ್ಲ ನಮ್ಮದು, ಅಂದರೆ ಉದ್ಯೋಗ ಎಕ್ಸ್ಪ್ರೆಸ್ ಕರ್ನಾಟಕ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ರೈಟ್ ಸೈಡಲ್ಲಿ 3 ಡಾಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಡಿಸ್ಕಷನ್ ಆಪ್ಷನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಜಾಯಿನ್ ಅಂತ ಆಪ್ಷನ್ ಇದೆ, ಹೌದಲ್ಲ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೆಸೇಜ್ ಮಾಡುವಂಥ ಆಪ್ಷನ್ ಅವೈಲೇಬಿಲಿಟಿ ಇದೆ. ಇಲ್ಲಿ ನೀವು ನಿಮಗೆ ಬೇಕಾದಂಥ ಡೌಟ್ ಇದೆಯಲ್ಲ, ಅದನ್ನು ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರಿಟಿಯಾಗಿ ನಿಮಗೆ ಬೇಕಾದ ಉದ್ಯೋಗದ ತುಂಬ ಮಾಹಿತಿ ಬೇಕಾದರೆ ಇಲ್ಲಿ ನೀವು ನೇರವಾಗಿ ಇಲ್ಲಿ ಕೇಳ್ಕೊಳ್ಬೋದು. ನಾನು ನಿಮಗೆ ನೇರವಾಗಿ ನಿಮಗೆ ಆನ್ಸರ್ ಮಾಡ್ತೇನೆ, ಹೌದಲ್ಲ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಡಿಸಿಷನ್ ಗ್ರೂಪನ್ನು ಜಾಯಿನ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.